ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಟ್ರೇಡಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ವಾಟ್ ಈಸ್ ಟ್ರೇಡಿಂಗ್ ಅಂತ ಡಿಸ್ಕಷನ್ ಮಾಡೋಣ. ಟ್ರೇಡಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕಿಂತ ಪೈಲ ನನ್ನ ಬಗ್ಗೆ ಸ್ವಲ್ಪ ಹೇಳ್ಕೊತಾನೆ. ಯಾಕಂದ್ರೆ ಟ್ರೇಡಿಂಗ್ ಬಗ್ಗೆ ಹೇಳತ್ತಂದ್ರೆ ನನಗೆ ಏನೊಂದು ಎಕ್ಸ್ಪೀರಿಯನ್ಸ್ ಇರಬೇಕು. ವಿತೌಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲದಂತೂ ಟ್ರೇಡಿಂಗ್ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾ 5 ವರ್ಷ ಟ್ರೇಡಿಂಗ್ ಮಾಡತ್ತಾನೆ. ಇಂಡಿಯನ್ ಮಾರ್ಕೆಟ್ದಾಗೂ ಮಾಡಿದನು, ಕ್ರಿಪ್ಟೋ ಮಾರ್ಕೆಟ್ದಾಗೂ ಮಾಡಿದನು. ಸೊ ನನಗಿರೋ ನಾಲೆಜಿನ ಪೂರ ಶಾರ್ಟ್ ಫಾರ್ಮ್ದಾಗ ನಿಮಗೆ ಹೇಳ್ತಾನೆ. ಪೈಲ ಟ್ರೇಡಿಂಗ್ ಅಂದ್ರೆ ಏನು ತಿಳ್ಕೊನು. ಟ್ರೇಡಿಂಗ್ ಅಂದರೆ ಒಂದು ವಸ್ತುನ ಕಡಿಮೆ ರೇಟ್ಲಿ ತೊಗೊಂಡ ಹೆಚ್ಚು ರೇಟ್ಲಿ ಮಾರೋದಕ್ಕೆ ಟ್ರೇಡಿಂಗ್ ಅಂತ. ಅದು ಯಾವ್ದು ಬೇಕಾದ ವಸ್ತು ಆಗಿರಲಿ. ಈಗ ನೀವು ಎಕ್ಸಾಂಪಲ್ ಒಂದು 10 ರೂಪಾಯಿದು ಕುರ್ಕುರಿ ತೊಗೊಂಡ್ರಿ, ಅದನ್ನು ಇನ್ನೊಬ್ರಿಗೆ 15 ರೂಪಾಯಿಲೆ ಮಾರಿರಿ ಅಂದ್ರೂ ಅದು ಟ್ರೇಡಿಂಗ್. ಇಲ್ಲ ಒಂದು ಯಾವುದೋ ಒಂದು ಸಾಮಾನು ತೊಗೊಂಡ್ರಿ, ಒಂದು ಅರ್ವಿ ತೊಗೊಂಡ್ರಿ 50 ರೂಪಾಯಿದ, ಅದನ್ನು 100 ರೂಪಾಯಿಗೆ ಮಾರಿದ್ರೂ ಅದು ಟ್ರೇಡಿಂಗ್. ಎಕ್ಸಾಂಪಲ್ ಕೊಡತ್ತೆ ನಿಮಗೆ. ಈ ರೀತಿ ಮಾಡೋ ಪ್ರತಿಯೊಂದು ಟ್ರೇಡಿಂಗ್ದಾಗ ಆಗ್ತೈತಿ. ಟ್ರೇಡಿಂಗ್ ಅಂದರೆ ಬರೀ ಸ್ಟಾಕ್ಸ ಅದೇದಲ್ಲ, ಇದು ಎಲ್ಲನೂ ಟ್ರೇಡಿಂಗ್. ಪೈಲ ಹಳೆ ಕಾಲದಾಗ ಟ್ರೇಡಿಂಗ 600 BC ಹಿಂದೆ ಹೋದ್ರೆ ನಮ್ಮಲ್ಲಿ ಗೋಲ್ಡ್ ಜಾಸ್ತಿ ಇತ್ತು, ಮಸಾಲೆ ಪದಾರ್ಥ ಜಾಸ್ತಿ ಇದ್ದು. ಅದನ್ನು ತಗೋಕ ಬೇರೆ ದೇಶದಿಂದ ಹಡಗ್ದಾಗ ಬಂದು ಡೈರೆಕ್ಟ್ ರೊಕ್ಕ ಕೊಟ್ಟು ನಮ್ಮ ತೊಗೊಂಡು ಅವ್ರು ಹೋಗ್ತಾರೆ. ಸೊ ಅದು ಡೈರೆಕ್ಟ್ ಟ್ರೇಡಿಂಗ್. ಅದು ಡೈರೆಕ್ಟ್ ಟ್ರೇಡಿಂಗ್ ಅಂದರೆ ಕೈಯಾಗ ಕ್ಯಾಶ್ ಕೊಟ್ಟು ಅವ್ರಿಗೆ ಬೇಕಾದ ಸಾಮಾನು ತೊಗೊಂಡು ಹೋಗೋದು ಡೈರೆಕ್ಟ್ ಟ್ರೇಡಿಂಗ್. ಟ್ರೇಡಿಂಗ್ದಾಗ ಭಾಳ ಟೈಪ್ದಾವೆ. ಈಗ ನಾವು ಫಸ್ಟ್ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಹೋಗೋಣ. ಇಂಡಿಯನ್ ಮಾರ್ಕೆಟ್ ಬಗ್ಗೆ ಹೋಗೋಣ ನಾವು. ಇದು ಜರ ಪೆನ್ ಆನ್ ಮಾಡ್ತಾನಗಪ್ರೆ. ಇಂಡಿಯನ್ ಮಾರ್ಕೆಟ್ ಒಳಗೆ ಕಮ್ಯುನಿಟಿನೂ ಬರ್ತೈತಿ. ಸ್ಟಾಕ್ ಟ್ರೇಡಿಂಗ್ ಇಲ್ಲಿ ಐತೆ ನೋಡಿ. ಇಂಡಿಯನ್ ಮಾರ್ಕೆಟ್ದಾಗ ಕಮ್ಯುನಿಟಿ ಟ್ರೇಡಿಂಗು ಬರ್ತೈತಿ, ಸ್ಟಾಕ್ ಟ್ರೇಡಿಂಗು ಬರ್ತೈತಿ, ಡೆರಿವೇಟಿವ್ಸ್ ಟ್ರೇಡಿಂಗು ಬರ್ತೈತಿ. ಡೆರಿವೇಟಿವ್ ಟ್ರೇಡಿಂಗ್ ಒಳಗೆ ಆಪ್ಷನ್ಸ್ ಬಾಯ್ ಮಾಡ್ತಾವೆ ನಾವು. ಈಗ ವೀಕ್ಲಿ ಆಪ್ಷನ್ಸ, ಮಂತ್ಲಿ ಆಪ್ಷನ್ಸ್ ಬಾಯ್ ಮಾಡ್ತಾವೆ. ಇದು ನಿಮ್ಗೆ ಏನು ಅದನ್ನು ತಿಳಿಯಕ್ಕಿಲ್ಲ. ಅದು ನಿಮ್ಗೆ ಟೋಟಲಿ ಎಲ್ಲ ಹೇಳ್ತಾನೆ, ಹೆಂಗೇನು ಅನ್ನೋದು ಹೇಳ್ತಾನು. ಫಸ್ಟ್ ಟ್ರೇಡಿಂಗ್ ಇಂಡಿಯನ್ ಮಾರ್ಕೆಟ್ದಾಗ ಟ್ರೇಡಿಂಗ್ ಮಾಡಬೇಕಾದ್ರೆ ಏನು ಜಾಸ್ತಿ ಏನಿಲ್ಲ. ಟ್ರೇಡಿಂಗ್ ಮಾಡಬೇಕಾದ್ರೆ ಫಸ್ಟ್ ನ್ಯೂಸ್ ಕೇಳಬೇಕು. ಸೆಕೆಂಡ್, ನಾವು ಟ್ರೇಡ್ ಮಾಡೋತ್ನಾಗ ಯಾವ ಆ್ಯಪ್ಲಿ ಟ್ರೇಡ್ ಮಾಡ್ತಾವೆ ಅನ್ನೋದು ಪೈಲ ಕನ್ಫರ್ಮ್ ಮಾಡ್ಕೋಬೇಕು. ಅಂತ ಆ ಆ್ಯಪ್ಲಿ ಟ್ರೇಡ್ ಮಾಡಿದ್ರೊಳಗೆ ಅದ್ರಾಗ ಹೋಗಿ ನಾವು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಅನ್ನೋ 3 ಆಪ್ಷನ್ ಇರ್ತಾವೆ. ಇದನ್ನು ಬಿಟ್ಟು ರಗಡ್ ಇರ್ತಾವೆ. ಆದರೆ ಇವು 3ರಾಗ ನಾವು ಟ್ರೇಡ್ ಮಾಡಬೇಕು. ಇವು ಬಿಟ್ಟು ಬೇರೆ ಹತ್ರ ಟ್ರೇಡ್ ಮಾಡೋಂಗಿಲ್ಲ. ನಿಫ್ಟಿ ಅಂದ್ರೆ ಏನು, ಬ್ಯಾಂಕ್ ನಿಫ್ಟಿ ಅಂದ್ರೆ ಏನು, ಸೆನ್ಸೆಕ್ಸ್ ಅಂದ್ರೆ ಏನು ಅನ್ನೋದು ಹೇಳ್ತಾನೆ ನಿಮಗೆ. ಇವು ಹೆಂಗೆ ವರ್ಕ್ ಆಗ್ತಾವೆ ಏನೋ ಅನ್ನೋದು ಹೇಳ್ತಾನೆ. ಇವು 3 ಒಳಗೆ ಟ್ರೇಡಿಂಗ್ ಮಾಡಬೇಕು. ಇದನ್ನು ಚೂಸ್ ಆದ್ವಾಗ ಅಂದ್ರೆ ಟೈಮಿಂಗ್ ಇದು ಚೂಸ್ ಆದ್ವಾಗ ಟೈಮಿಂಗ್ ಫಿಕ್ಸ್ ಮಾಡ್ಕೋಬೇಕು. ಯಾವುದಾರ ಒಂದು ಪರ್ಟಿಕ್ಯುಲರ್ ಟೈಮ್ದಾಗ ಟ್ರೇಡ್ ಮಾಡಬೇಕು ಅನ್ನೋದು. ಈಗ ಏನೇನು ಫಿಕ್ಸ್ ಆಯ್ತು, ಯಾವ ಆ್ಯಪ್ದಾಗ ಟ್ರೇಡ್ ಮಾಡಬೇಕು ಅನ್ನೋದು. ಮಾರ್ಕೆಟ ಇಂಡಿಯನ್ ಮಾರ್ಕೆಟು, ಫಾರೆಕ್ಸ್ ಮಾರ್ಕೆಟು, ಕ್ರಿಪ್ಟೋ ಮಾರ್ಕೆಟು ಅನ್ನೋದು. ಈಗ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಹೇಳ್ತಾನಂದ್ರೆ ಈಗ ಇಂಡಿಯನ್ ಮಾರ್ಕೆಟೇ ತಿಳ್ಕೊರಿ. ಅದ್ರಾಗ ಮತ್ತೇನು, ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಬೇಕು, ಸೆನ್ಸೆಕ್ಸ್ ಟ್ರೇಡ್ ಮಾಡಬೇಕು, ನಿಫ್ಟಿ 50 ಟ್ರೇಡ್ ಮಾಡಬೇಕು ಅನ್ನೋದು ಫಿಕ್ಸ್ ಮಾಡ್ಕೋಬೇಕು. ಇದಾಗನ ಟೈಮಿಂಗ್, ಯಾವ ಟೈಮಿಂಗ್ದಾಗ ಟ್ರೇಡ್ ಮಾಡಬೇಕು ಅನ್ನೋದು ಫಿಕ್ಸ್ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್. ಈಗ ನೀವು ಯಾವ ಥರ ಟ್ರೇಡ್ ಮಾಡಬೇಕು ಅನ್ನೋದು ಡಿಸೈಡ್ ಆದ ಬಳಿಕ ಇಲ್ಲೊಂದು ಥೋಡೆ ನೋಟ್ಸ್ ಈ ನೋಟ್ಸ್ ಬೇಕಂದ್ರೆ ಕಾಮೆಂಟ್ ಹಾಕಿ, ನೋಟ್ಸ್ ಕಳಿಸ್ತಾನೆ. ಹೌ ಆ್ಯಂಡ್ ವೆನ್ ಟ್ರೇಡಿಂಗ್ ಬಿಗಿನ್ಸ್, ಇಂಡಿಯಾಸ್ ಸ್ಟೋರಿ, BSE ಆ್ಯಂಡ್ ಸೆನ್ಸೆಕ್ಸ್, ನಿಫ್ಟಿ 50 ಇವೆಲ್ಲದಾವು. ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನು. ಈಗ ಟ್ರೇಡಿಂಗ್ ಮಾಡಬೇಕಾದ್ರೆ ನಮ್ಗೆ ಮೇನ್ ಬೇಕಾದದ್ದು ನಾಲೆಜ್. ಈಗ ನೀವು ಆನ್ಲೈನ್ದಾಗ ಸ್ಟಾರ್ಟಿಂಗ್ ಹುಡುಕಾಡಕ್ಕೆ ಹೋದ್ರಂದ್ರೆ ಭಾಳ ಹೇಳ್ತಾರೆ. ಏನು ಹೇಳ್ತಾರೆ, ಪ್ರೈಸ್ ಆ್ಯಕ್ಷನ್ ಗೊತ್ತಿರಬೇಕು, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, ICT ಕಾನ್ಸೆಪ್ಟ್ ಗೊತ್ತಿರಬೇಕು, ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತಿರಬೇಕು, ಟ್ರೆಂಡ್ ಲೈನ್ ಗೊತ್ತಿರಬೇಕು, FVG ಗೊತ್ತಿರಬೇಕು, ಚೇಂಜ್ ಇನ್ ಕ್ಯಾರೆಕ್ಟರ್ ಗೊತ್ತಿರಬೇಕು, ಬ್ರೇಕಪ್ ಸ್ಟ್ರಕ್ಚರ್ ಗೊತ್ತಿರಬೇಕು, ಲಿಕ್ವಿಡಿಟಿ ಕಾನ್ಸೆಪ್ಟ್ ಗೊತ್ತಿರಬೇಕು.
ಇ ಎಮ್ ಐ ಅಂದರೆ ಏನು ಗೊತ್ತಿರಬೇಕು, ವಿ ಐ ಎಪ್ ಅಂದರೆ ಏನು ಗೊತ್ತಿರಬೇಕು, ಮ್ಯಾಕ್ಡಿ ಇಂಡಿಕೇಟರ್ ಅಂದರೆ ಏನು ಗೊತ್ತಿರಬೇಕು. ಈ ರೀತಿ ಇಂಡಿಕೇಟರ್ಸ, ಪ್ರೈಸ್ ಆ್ಯಕ್ಷನ್ಸ ಇವೆಲ್ಲನೂ ಗೊತ್ತಿರ್ಬೇಕು ಅಂತ ಹೇಳ್ತಾರೆ. ಆದರೆ ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ ಮಾರ್ಕೆಟ್ದಾಗ. ಇವು ಏನೂ ಇಂಪಾರ್ಟೆಂಟ್ ಅಲ್ಲ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಇದು ಏನೂ ಮ್ಯಾಟ್ರ್ ಆಗೋದಿಲ್ಲ. ಮಾರ್ಕೆಟ್ ಊದಕ್ಕೆ ಯಾರಿಗೆ ಬರ್ತೈತಿ ಅವ್ರು ಮಾರ್ಕೆಟ್ದಾಗ ರೊಕ್ಕ ಮಾಡ್ತಾರೆ. ಮಾರ್ಕೆಟ್ ನಮಗೆ ಹೇಳ್ತೈತಿ, ಮಾರ್ಕೆಟ್ ಏನ ಅಂತ ಅನ್ನೋದು ನಮ್ಗೆ ಹೇಳ್ತಿದ್ವಲ್ಲ, ಅದನ್ನು ಅದ್ರ ಪ್ರಕಾರ ನಾವು ನಡ್ಕೊಂಡು ಅದ್ರಾಗ 100% ರೊಕ್ಕ ಮಾಡೇ ಮಾಡ್ತಾವೆ. ನಾವು ರೊಕ್ಕ 100%. ಈಗ ಅದೆಲ್ಲ ಬಿಡ್ನು, ಈಗ ಬರ್ನು. ಈಗ ಈ ಆ್ಯಪ್ ಚೂಸ್ ಮಾಡಿದ್ದು ಯಾವ ಟೈಮಿಂಗ್ ಅನ್ನೋದಿನ್ನ ಚೂಸ್ ಮಾಡಿಲ್ಲ ನಾವು. ಈಗ ಪೆಲ್ಲ ಯಾವ್ದ್ರಾಗ ಟ್ರೇಡ್ ಮಾಡೋದು ನೋಡೋಣ. ಆ ಟ್ರೇಡ್ ಮಾಡಿದ್ರೆ ನಮಗೆ 3 ಆಪ್ಷನ್ ಇದಾವೆ: ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ, ನಿಫ್ಟಿ 50. ಸೆನ್ಸೆಕ್ಸ್ ಅಂದ್ರೆ ಏನು? ಸೆನ್ಸೆಕ್ಸ್ ಅಂದ್ರೆ BSE, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದಾಗ 600ಕ್ಕಿಂತನೂ ಹೆಚ್ಚು ಕಂಪ್ನಿಗಳು ಲಿಸ್ಟ್ ಅದಾವೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದಾಗ. ಆದರೆ 6,000 ಇಲ್ಲ 600 ಕಂಪ್ನಿಗಳು ನಾವು ಟ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಅವುಗಳಾಗನ ಏನು ಟ್ರ್ಯಾಕ್ ಮಾಡೋಕೆ ಹೋಗ್ಲಾಗನ ಏನು ಮಾಡ್ತಾರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದವ್ರು, 30 ಕಂಪ್ನಿ ತೂಗ್ತಾರೋ. 30 ಕಂಪ್ನಿ ಎಂಥವಂದ್ರೆ ಅದ್ರ ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಅದ್ರ ಪೂರ ಹಿಸ್ಟ್ರಿ, ಅದ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವ್ನು ಲಿಸ್ಟ್ ಮಾಡ್ತಾರೆ. ಅದ್ರಾಗ ವ್ಯಾಲಿಟಿಲಿಟಿ ಎಲ್ಲ, ಮನಿ ಫ್ಲೋ ಎಲ್ಲ ಚೆಕ್ ಮಾಡಿ 30 ಕಂಪ್ನಿಗಳನ್ನ ಲಿಸ್ಟ್ ಮಾಡ್ತಾರೆ. ಆ 30 ಕಂಪ್ನಿಗಳು ಇರೋದು ಸೆನ್ಸೆಕ್ಸ್. ನೀವು ಸೆನ್ಸೆಕ್ಸಾಗ 10 ರೂಪಾಯಿ ಹಾಕಿರಿ ಅಂದ್ರೆ ಬರೀ ಈ 30 ಕಂಪ್ನಿ ಒಳಗೂ ಹೋಗ್ತೈತಿ ನಿಮ್ದು 10 ರೂಪಾಯಿ. ಈ 10 ರೂಪಾಯಿ ಎಲ್ಲ 30 ಕಂಪ್ನಿ ಒಳಗೂ ಹೋಗಿ ಫ್ಲೋ ಆಗ್ತೈತಿ. ನೀವು ಒಂದೇ ಕಂಪ್ನಿಯಾಗ ಸೆನ್ಸೆಕ್ಸ್ದಾಗ ಇನ್ವೆಸ್ಟ್ ಮಾಡಿರಿ ಅಂದ್ರೆ ನೀವು ಒಂದೇ ಕಂಪ್ನಿಯಾಗ ಇನ್ವೆಸ್ಟ್ ಮಾಡೋಂಗಿಲ್ಲ, ಅವು 30 ಕಂಪ್ನಿದಾಗ ಇನ್ವೆಸ್ಟ್ ಮಾಡಿದಂಗೆ. ಸೊ ಅದಕ್ಕೆ ಸೆನ್ಸೆಕ್ಸ್ ಅಂತಾರೆ. ಈಗ ನಿಫ್ಟಿ 50, ನಿಫ್ಟಿ 50 ನಿಫ್ಟಿ 50 NSEಗೆ ಸಂಬಂಧಪಡುತ್ತೆ. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ನ್ಯಾಷನಲ್ ಇದು ಬಾಂಬೆದ. ನ್ಯಾಷನಲ್ ಅಂದರೆ ಇಡೀ ಇಂಡಿಯಾದಾಗಿರೋ ಕಂಪ್ನಿಗಳು. ಇಡೀ ಇಂಡಿಯಾದಾಗಿರೋ ಕಂಪ್ನಿಗಳಂತೂ ನಾವು ಟ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇವ್ರು ಏನು ಮಾಡ್ತಾರೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ದವ್ರ ಇಂಡಿಯನ್ ಟಾಪ್ 50 ಕಂಪ್ನೀಸ್ ತಗೋತಾರೆ. ಆ ಕಂಪ್ನಿ ತಗೊಂಡು ಒಂದು ಲಿಸ್ಟ್ ಮಾಡ್ತಾರೋ. ಆ ಲಿಸ್ಟ್ ಹೆಸರು ನಿಫ್ಟಿ 50. ಅಲ್ಲಿ ಟಾಪ್ 30 ಕಂಪ್ನಿ ಲಿಸ್ಟ್ ಹೆಸರು ಸೆನ್ಸೆಕ್ಸ್. ಈಗ ನೀವು ನಿಫ್ಟಿ 50ದಾಗ ಹಾಕಿರಂದ್ರೆ 50 ರೂಪಾಯಿ ಹಾಕಿರಂದ್ರೆ ನೀವು ಈ 50 ರೂಪಾಯಿ ನೀವು ಈ 50 ಕಂಪ್ನಿದಾಗ ಇನ್ವೆಸ್ಟ್ ಮಾಡಿದಂಗೆ, ಒಂದು ಕಂಪ್ನಿದಾಗ ಅಲ್ಲ. ಅದು ಸೆನ್ಸೆಕ್ಸ್ದಾಗ 50 ರೂಪಾಯಿ ಹಾಕಿರಿ ಅಂದ್ರೆ ಈ 30 ಕಂಪ್ನಿದಾಗ ನೀವು 50 ರೂಪಾಯಿ ಇನ್ವೆಸ್ಟ್ ಮಾಡಿದಂಗೆ. ಅದು ಒಂದು ಇಷ್ಟು ಅರ್ಧ ಭಾಗ ಎಲ್ಲ ಕಂಪ್ನಿ ಹೋಗ್ತೈತಿ. ಇದಲ್ಲದೆ ಇನ್ನೊಂದು ಐತಿ ಬ್ಯಾಂಕ್ ನಿಫ್ಟಿ. ಇಡೀ ಬ್ಯಾಂಕ್ಗಳು ಯಾವುದಲ್ಲ, ಆ ಬ್ಯಾಂಕ್ಗಳೆಲ್ಲ ಒಂದು ಲಿಸ್ಟ್ದಾಗ ಇದಾವಂದ್ರೆ ಅದು ಬ್ಯಾಂಕ್ ನಿಫ್ಟಿ. ನೀವು ಬ್ಯಾಂಕ್ ನಿಫ್ಟಿ ಒಳಗೆ ಇನ್ವೆಸ್ಟ್ ಮಾಡಿರಿ ಅಂದರೆ ಇಡೀ ಬ್ಯಾಂಕ್ಗಳಿಗೆಲ್ಲ ಇನ್ವೆಸ್ಟ್ ಮಾಡಿದಂಗೆ. 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಇಡೀ ಬ್ಯಾಂಕ್ಗಳಿಗೆಲ್ಲ ಇನ್ವೆಸ್ಟ್ ಮಾಡಿದಂಗೆ. ಇದು ಬ್ಯಾಂಕ್ ನಿಫ್ಟಿ 50, ಸೆನ್ಸೆಕ್ಸ ಎಲ್ಲ ಇದಿಷ್ಟು ಸ್ಟೋರಿ, ಮತ್ತೇನಿಲ್ಲ. ನಾವು ಟೈಮಿಂಗ್ ನೋಡೋಣ, ಯಾವ ಟೈಮ್ ಬೆಸ್ಟ್ ಅನ್ನೋದು ನಾಳಿನ ಕ್ಲಾಸ್ದಾಗ ನೋಡೋಣ. ಈಗ ಜಾಸ್ತಿ ಆಗ್ತೈತಿ. ನಾಳೆ ಏನೇನು ನೋಡೋಣ ಅಂದ್ರೆ ಯಾವ ಟೈಮ್ದಾಗ ಟ್ರೇಡ್ ಮಾಡಬೇಕು. ಈಗ ನಿಫ್ಟಿ 50 ಅಂತೂ ಏನನ್ನೋದು ಗೊತ್ತಾಗೈತಿ, ಸೆನ್ಸೆಕ್ಸ್ ಏನೋ ಗೊತ್ತಾಗೈತಿ, ಬ್ಯಾಂಕ್ ನಿಫ್ಟಿ ಏನೋ ಗೊತ್ತಾಗೈತಿ. ಗೊತ್ತಿಲ್ಲದ್ರೆ ಕಾಮೆಂಟ್ ಮಾಡಿರಿ. ನಾಳೆ ಯಾವ ಟೈಮಿಂಗ್ದಾಗ ನೋಡಬೇಕು, ಆ ಆ್ಯಪ್ಗಳು ಹೆಂಗಿರ್ತಾವೆ ಅನ್ನೋದು ನೋಡೋದು, ಆ್ಯಪ್ಗಳು ಹೆಂಗೆ ವರ್ಕ್ ಆಗ್ತಾವೆ ಅನ್ನೋದು ನೋಡೋದು, ಅಥವಾ ರೊಕ್ಕ ಹೆಂಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ನೋಡೋಣ. ಇದ್ರ ಮುಂದೆ ಬಂದು ಕ್ಲಾಸ್ದಾಗ ನೋಡೋಣ. ಆದರೆ ಇದಕ್ಕೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ, ನಮ್ಗೆ ನಾಲೆಜ್ ಬೇಕು. ನಾಲೆಜ್ ಅದ್ರ ಬಗ್ಗೆ ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಅಂದರೆ ಏನು ಗೊತ್ತಿರ್ಬೇಕು ನಮಗೆ. ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ಕ್ಲಾಸ್ದಾಗ ಕೇಳೋಣ, ಮುಂದಿನ ಕ್ಲಾಸ್ದಾಗ ಕೇಳೋಣ. ಅದಾಗನೇ ಚಾರ್ಟ್ ಪ್ಯಾಟರ್ನ್, ಎಲ್ಲ ಕ್ಯಾಂಡಲ್ಗಳು ಕೂಡ ಒಂದು ಚಾರ್ಟ್ ಆಗ್ತೈತಿ. ಆ ಚಾರ್ಟ್ ಪ್ಯಾಟರ್ನ್ ನಮ್ಗೆ ಏನು ಹೇಳ್ತೈತಿ, ಅದನ್ನು ಹೆಂಗೆ ಓದೋದು, ಅದನ್ನು ಹೆಂಗೆ ತಿಳ್ಕೋದು ಅನ್ನೋದು ನೋಡೋಣ. ಅದಾಗನ ಪೆಹ್ಲಾದು ಕ್ಯಾಂಡಲ, ಎರಡನೇದು ಚಾರ್ಟ್ ಪ್ಯಾಟರ್ನ, ಮೂರನೇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ, ನಾಲ್ಕನೇದು ಟ್ರೆಂಡ್ ಲೈನ,
ಐದನೇದು ಲಿಕ್ವಿಡಿಟಿ, ಆರನೇದು ಇಂಡಿಕೇಟರ್ಸ, ಏಳನೇದು ನ್ಯೂಸ. ಇಷ್ಟು ಗೊತ್ತದು ಅಂದ್ರೆ ನಮಗೆ ಸಾಕು, ಮಿಕ್ಕಿದ್ದು ಏನು ತಿಳಿ ಕೆಡ್ಸ್ಕೊಂಗಿಲ್ಲ. ಈ ಕ್ಯಾಂಡಲ್ ಸ್ಟಿಕ್ಸ್ದಾಗೂ ಎಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಯೂಸ್ ಆಗೋಲ್ಲ. ಅದ್ರಾಗ ನಾನು ನೋಡಿರೋ ಪ್ರಕಾರ 4 ವರ್ಷದಾಗ ಕೆಲವೊಂದು ಕ್ಯಾಂಡಲ್ ಸ್ಟಿಕ್ಸ್ ಅಷ್ಟೇ ವರ್ಕ್ ಆಗ್ತಾವೆ, ಅಂಥವು ಅಷ್ಟೇ ನೋಡೋನು. ಚಾರ್ಟ್ ಪ್ಯಾಟರ್ನು ಕೆಲವೊಂದು ಅಷ್ಟೇ ವರ್ಕ್ ಆಗ್ತಾವೆ, ಅಂಥವು ಅಷ್ಟೇ ನೋಡೋನು. ಕೆಲವೊಂದಷ್ಟೇ ಇಂಡಿಕೇಟರ್ ನೋಡೋನು. ಕೆಲವೊಂದು ಯಾವ ರಿಯಲಿ ಮಾರ್ಕೆಟ್ದಾಗ ವರ್ಕ್ ಆಗ್ತಾವಲ್ಲ ಅವನ್ನಷ್ಟೇ ನೋಡೋಣ. ಅದನ್ನ ಬಿಟ್ಟು ಬೇರೆದು ಏನು ನೋಡೋಕೆ ಹೋಗ್ಬೇಡ ನಾವು. ಈಗ ಪೆಹ್ಲೆ ಇಂಡಿಯನ್ ಮಾರ್ಕೆಟ್ ಬಗ್ಗೆ ಕೇಳಿ ನಾವು. ಇಂಡಿಯನ್ ಮಾರ್ಕೆಟ್ ಬಗ್ಗೆ ಆದ ಕೂಡನ ಇದು ಕಂಪ್ಲೀಟ್ ಆದ ಕೂಡನ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಕೇಳಿ ನಾವು. ಕ್ರಿಪ್ಟೋ ಆ್ಯಕ್ಚುಲಿ ನಾವು ಇಂಡಿಯಾದಿಂದ ಟ್ರೇಡ್ ಮಾಡಿದ್ವು ಅಂದ್ರೆ 30% ಟ್ಯಾಕ್ಸ್ ಕೊಡ್ಬೇಕು. 30% ನಾವು ಟ್ಯಾಕ್ಸ್ ಕೊಡ್ಬೇಕು. ಆದರೆ ಒಂದು ಪ್ಲ್ಯಾಟ್ಫಾರ್ಮ್ ಐತಿ, ಆ ಪ್ಲ್ಯಾಟ್ಫಾರ್ಮ್ಲಿ ನಾವು ಟ್ರೇಡ್ ಮಾಡಿದ್ವು ಅಂದರೆ ಇಂಡಿಯಾದಾಗ ಲೀಗಲ್ ಐತೆ. ಅದು ಇಂಡಿಯಾದಾಗ ರಿಜಿಸ್ಟರ್ ಆದ ಪ್ಲ್ಯಾಟ್ಫಾರ್ಮ್ ಐತಿ. ಎಫ್ ಐ ಕೂಡ ರಿಜಿಸ್ಟರ್ ಆದ ಪ್ಲ್ಯಾಟ್ಫಾರ್ಮ್ ಐತಿ. ಅದ್ರಾಗಲೇ ನಾವು ಟ್ರೇಡ್ ಮಾಡಿದ್ವು ಅಂದರೆ 0% ಟ್ಯಾಕ್ಸ್ ಕೊಡ್ಬೇಕು. ₹1 ಟ್ಯಾಕ್ಸ್ ಕೇಳಂಗಿಲ್ಲ ಗೌರ್ಮೆಂಟ್. ಸೊ ಫಾರೆಕ್ಸ ಇಲ್ಲೀಗಲ್ ಐತಿ. ಸೊ ಫಾರೆಕ್ಸ್ ಬಗ್ಗೆ ನೋಡೋದು ಬೇಡ. ನಾವು ಇಂಡಿಯಾದಾಗ ಏನು ಲೀಗಲ್ ಐತಿಲ್ಲ ಆ ಲೀಗಲ್ ಪ್ರೊಸೀಜರ್ ಪ್ರಕಾರ ಅಷ್ಟೇ ಹೋಗೋನು, ಮಿಕ್ಕಿದ್ದು ಬೇಡ. ಏನ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ನೋಡ್ನು, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡಿ. ಈಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳಿಲ್ಲ ಅಂತ ಕ್ರಿಪ್ಟೋ ಮಾರ್ಕೆಟ್ ಬಗ್ಗೆ ಕೇಳಕ್ಕೆ ಬರ್ತೈತಿ. ಆ್ಯಕ್ಚುಲಿ ಇಂಡಿಯನ್ ಮಾರ್ಕೆಟ್ಗಿಂತನೂ ಕ್ರಿಪ್ಟೋ ಮಾರ್ಕೆಟ್ ನಮ್ಗೆ ಜಾಸ್ತಿ ಫಾಯ್ದಾ. ಯಾಕಂದ್ರೆ 24 hours ಚಾಲೂ ಇರ್ತೈತಿ. ಇಂಡಿಯನ್ ಮಾರ್ಕೆಟ 9:30ರಿಂದ 3:30 ಲಾಸ್ಟ್ ಟೈಮಿಂಗ್. ಇಷ್ಟರಾಗ ಟ್ರೇಡ್ ಮಾಡ್ಬೇಕು. ಕೆಲವೊಬ್ರಿಗೆ ಆಗೋದಿಲ್ಲ. ಆದ್ರೆ ಕ್ರಿಪ್ಟೋ ಮಾರ್ಕೆಟ್ 24x7 ರಾತ್ರಿ ಹಗಲು 7 ದಿವಸ ಯಾವಾಗ ಬೇಕಾದ್ರೆ ಚಾಲೂ ಇರುತ್ತೆ, ಯಾವಾಗ ಬೇಕಾದ್ರೆ ಟ್ರೇಡ್ ಮಾಡ್ಬೋದು. ಸೊ ಇದು ಬೆನಿಫಿಟ್ ಐತೆ ನಮಗೆ. ಮತ್ತು ಇಲ್ಲಿ ಲೆವರೇಜ್ ಸಿಗ್ತೈತಿ, ಇಲ್ಲಿ ಲೆವರೇಜ್ ಸಿಗೋದಿಲ್ಲ. ಲೆವರೇಜ್ ಅಂದ್ರೆ ಏನೋ ಒಂದು ಮುಂದಿನ ಕ್ಲಾಸ್ದಾಗ ಹೇಳ್ತಾನೆ. ಸೊ ಇವತ್ತಿನ ಕ್ಲಾಸ್ದಾಗ ಇಟ್ಟು ಸಾಕು. ನಾಳೆ ನೋಡ್ನು ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನೋಡ್ನು, ಯಾವ್ಯಾವ ಕ್ಯಾಂಡಲ್ ಸ್ಟಿಕ್ಸ್ ವರ್ಕ್ ಆಗ್ತಾವೆ, ಅವು ಯಾವ್ಯಾವ ಕ್ಯಾಂಡಲ್ ಸ್ಟಿಕ್ಸ್, ಅವು ಕ್ಯಾಂಡಲ್ ಸ್ಟಿಕ್ಸ್ ಹೆಂಗೆ ಉದ್ದದ, ಅವು ಕ್ಯಾಂಡಲ್ ಸ್ಟಿಕ್ಸ್ ಹೆಂಗೆ ಫಾರ್ಮ್ ಆಗ್ತಾವೆ, ಕ್ಯಾಂಡಲ್ ಸ್ಟಿಕ್ಸ್ ಕೆಂಪ ಮತ್ತು ಗ್ರೀನ್ದಾಗ ಅಷ್ಟೇ ಹಾಕಿರ್ತಾವೆ ಅನ್ನೋದು ಇವನ್ನೆಲ್ಲ ಮುಂದಿನ ಕ್ಲಾಸ್ದಾಗ ನೋಡ್ನು. ಅರ್ಥ ಆಯ್ತು ತಿಳ್ಕೊಂಡು ಎಲ್ಲರಿಗೂ. ಏನಾರ ಡೌಟ್ ಇತ್ತಂದ್ರೆ ಕಾಮೆಂಟ್ ಮಾಡಿರಿ, ಕ್ಲಿಯರ್ ಮಾಡ್ತಾನು. ಜೈ ಹಿಂದ್, ಜೈ ಹಿಂದ್, ಜೈ ಭಾರತ್ ಮಾತೆ.